ಅವರೆಲ್ಲ ಒಂದು ಬಕೆಟ್ ಗ್ಯಾಂಗ್ ಆಗಿದೆ ಸರ್. ಅವ್ರಿಗೆ ಒಳಗಡೆ ಇರೋ ಶತ್ರುಗೆ ಒಬ್ಬ ಗೆಲ್ತಾ ಇದ್ದಾನೆ, ಒಬ್ಬ ಹೀರೋ ಆಗಿದ್ದಾನೆ, ಒಳಗಡೆ ಗೆಲ್ತಾ ಇದ್ದಾನೆ, ಒಬ್ಬ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಾವ್ ಏನೇ ತಿಪ್ಪರ್ ಲಗ ಹಾಕಿದ್ರು ಈ ಸಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ನೆನ್ನೆ ಒಂದು ಅಶ್ವಿನಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಇವನ್ನ ಗೆಲ್ಸೋದಿಕ್ ಬಂದಿದೀವ ಅಂತ. ಹೌದು, ಖಂಡಿತವಾಗ್ಲು ನೀವು ಗೆಲ್ಸಕ್ ಬಂದಿರೋದು, ನೀವು ಗೆಲ್ಲಕ್ ಬಂದಿರೋದು. ನೀವು ಗೆಲ್ಸಕ್ ಬಂದಿದ್ದೀರಾ ಅಂತ ನಿಮ್ಗೆ ಯಾಕೆ ಅನ್ನಿಸ್ತೈತೆ ಅಂದ್ರೆ, ನೀವು ಆ ತರ ಯಪ್ಪನ್ನ ಅಷ್ಟು ತೇಜೋವಧೆ ಮಾಡ್ತಾ ಇದ್ದೀರಾ. ನೀವು ಅವನ್ನ ತೇಜೋವಧೆ ಮಾಡಿ 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 ಕೊನೆಗೆ ನಿಮ್ಮನ್ನ ನೀವೇನೆ ತೋರಿಸ್ಕೊತಾ ಇದ್ದೀರಾ. ನಿಮ್ಮನ್ನ ಯೋಗ್ಯತೆ ಏನು ಅಂತ ಹೊರಗಡೆ ಜನಕ್ಕೆ ನೀವೇ ತೋರಿಸ್ಕೊತಾ ಇದ್ದೀರಾ. ಅದು ಗೊತ್ತಾಗ್ತಾ ಇದೆ ಜನಕ್ಕೆ. ಅದು ನಿಮ್ಗೂ ಅರ್ಥ ಆಗಿದೆ. ಈ ಸರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗೋದು ಅಂತ ನಿಮ್ಗೆ ಅರ್ಥ ಆಗಿದೆ. ಅದರಿಂದ ನೀವು ನಿಮ್ಮ ಮನ್ಸಲ್ಲೇ ಬಂದ್ಬಿಟ್ಟಿದೆ, ಈ ಸರಿ ಇವನ್ನ ಗೆಲ್ಸೋದಕ್ಕೆ ಬಂದಿದೀವ, ನಾವು ಆಡಕ್ ಬಂದಿದೀವಿ. ನಿಮ್ಮ ಆಟ ನೀವು ಆಡಿದ್ರೆ ಯಾರು ಯಾಕೆ ಏನಾಗುತ್ತೆ? ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಆಟ ನೀವು ಆಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ಇನ್ನೊಬ್ರು ತೇಜೋವಧೆ ಮಾಡ್ತಾ ಇದ್ದೀರಾ, ಇನ್ನೊಬ್ಬಂಗೆ ಅವಮಾನ ಮಾಡ್ತಾ ಇದ್ದೀರಾ. ಸರಿ, ಚಿಕ್ಕ ಹುಡುಗ ಗಿಲ್ಲಿ ಅವನಿಗೆ ಹೋಗಬಾರ ಅನ್ನೋದ್ರಲ್ಲಿ ಏನೋ ತಪ್ಪಿಲ್ಲ. ನೀವು ಮಾಡ್ತಾ ಇರೋದೇನು ಗೊತ್ತಾ? ರಘು ನಿಮ್ಗಿಂತ ಏಜ್ ಅಲ್ಲಿ ಅವರು ಚಿಕ್ಕವರ. ರಘುಗೆ ಏಕವಚನದಲ್ಲಿ ಮಾತಾಡ್ತೀರಾ. ಅದೇ ಎಲ್ರಿಗೂ ನೀವು ಏಕವಚನದಲ್ಲಿ ಮಾತಾಡ್ಬೋದು, ಆದ್ರೆ ನಿಮ್ಗೆ ಯಾರು ಮಾತಾಡ್ಬಾರ್ದು. ಯಾಕೆ? ನೀವೇನ್ ಆಕಾಶದಿಂದ ಉದುರ್ಬಿಟ್ಟಿದ್ದೀರಾ? ಇಲ್ಲ ನೀವೇನಾರ ಲಂಡನ್ ಇಂದ ಬಂದಿದ್ದೀರಾ? ನೀವು ಫಸ್ಟ್ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ಇನ್ನೊಬ್ರ ಹತ್ರ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಿ. ನೀವು ಫಸ್ಟೇ ಮರ್ಯಾದೆ ಕೊಡಲ್ಲ, ಇನ್ನೊಬ್ರಿಂದ ಮರ್ಯಾದೆ ಕೇಳ್ತೀರಾ. ನೀವು ಎಲ್ಲ ಮನೇಲಿ ಅಷ್ಟು CC ಕ್ಯಾಮ್ರಾ ಇದ್ಕೊಂಡೆ ನೀವು ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಸಂಘಟನೆಯ ಹೆಸರಲ್ಲಿ ಹೊರಗಡೆ ಎಷ್ಟು ಜನದ ಮೇಲೆ ಯಾವ ತರ ದೌರ್ಜನ್ಯಗಳು ಮಾಡಿದ್ದೀರಾ ಅಂದ್ರೆ, ನೀವು ಗೌರವ ಸಿಗ್ತಲ್ಲ, ಮಾನ ಮರ್ಯಾದೆಯಿಂದ ಬದುಕ್ತಾ ಇದೀವಿ ಅಂದ್ರೆ, ನೀವು ದುಡ್ಡು ಕಾಸಿದ್ರೆ ಮಾತ್ರ ಮರ್ಯಾದೆ ಮಾನ ಮರ್ಯಾದೆ ಇರೋದು. ಹಂಗಾದ್ರೆ ಬಡವ್ರಿಗೆ ಮಾನ ಮರ್ಯಾದೆ ಇಲ್ವಾ? ರೈತರ ಮಕ್ಳಿಗೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ರೈತನ ಮಗನಿಗೆ ನೀವು ಈ ತರ ಹೀಯಾಳಿಸ್ತೀರಾ ಅಂತಂದ್ರೆ, ನೀವು ದುಡ್ಡಿರೋರು ಏನಂದ್ರು ಅನ್ನಿಸ್ಕೋಬೇಕಾ? ಏನ್ ಮಾಡಿದ್ರು ಮಾಡಿಸ್ಕೋಬೇಕಾಗಾದ್ರೆ? ಇಡೀ ಕರ್ನಾಟಕ ಜನತೆ ಇದೆ, ನಿಮ್ ಮುಖವಾಡನ ಇಷ್ಟರಲ್ಲೇ ಗೊತ್ತಾಗುತ್ತೆ. ಆಚೆ ಬರೋದಂತೂ ಖಚಿತ. ಈ ಸರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ವಿನ್ ಆಗೋದಂತೂ ಪಕ್ಕ. ಇದು ಇಡೀ ಕರ್ನಾಟಕ ಜನತೆಯ ಮಾತು. ನೋಡೋಣ ನಿಮ್ ಯೋಗ್ಯತೆ ಇನ್ನೆಷ್ಟು ದಿನ. ಈಗ ನಡೆದಿರೋದಲ್ದೆ ಇನ್ನು ನಿಮ್ಮ ಯೋಗ್ಯತೆ ಏನು ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೂ ಆಚೆ ಬರುತ್ತೆ. ನಿಮ್ ಯೋಗ್ಯತೆ ಗೊತ್ತಾಗುತ್ತೆ ಜನಕ್ಕೆ. ಸ್ನೇಹಿತರೆ, ನೀವೇನ್ ಮೊನ್ನೆ ನೋಡಿದ್ರಿ, ವೈರಲ್ ಆಗಿತ್ತು, ಎಲ್ಲಾ ಕಡೆಯೂ ಕೂಡ ಎಲ್ಲ ಟ್ರೋಲ್ ಪೇಜಸ್ ಗಳಲ್ಲೂ ಕೂಡ ನೋಡಿರ್ತೀರಿ. ಬಿಗ್ ಬಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಾ ಗೌಡ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು, ಗಿಲ್ಲಿ ಮೇಲೆ ಏನಂತಾರೆ ದೌರ್ಜನ್ಯನೇ ಮಾಡಿದ್ರು ಅಂತಂದ್ರು ತಪ್ಪಾಗೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ರಿಷಾ ಗೌಡ ಅವ್ರ ಮೇಲೆ ರಿಷಾ ಮೇಲೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಅಪ್ಡೇಟ್ಸ್ ಏನೇನಾಗಿದೆ, ಈಗಾಗಲೇ 3 ದಿನ ಆಗ್ತಾ ಬಂತು. ಸೊ ತಾವೆಲ್ಲರೂ ಕೂಡ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಇವತ್ತು ಮಧು ಅವರಿರೋ ಜಾಗಕ್ಕೆ ಬಂದಿದ್ವಿ. ಮಧು ಅವರೇ ನಮಸ್ತೆ. ಸರ್ ನಮಸ್ಕಾರ. ಈಗ ರಿಷಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಹೌದು ಸರ್. ಸೊ NCR ಕೂಡ ಕೊಟ್ಟಿದ್ರು ತಮ್ಗೆ. ಹೌದು ಈಗ ಎಲ್ಲಿಗೆ ಬಂದ್ ನಿಂತಿದೆ ಅದ ಅಪ್ಡೇಟ್ಸ್? ಸರ್, ಅವರು ಸಾಹೇಬ್ರು ಹೇಳಿದ್ರು ಇಲ್ಲ ಇನ್ನೂ ಫೋನ್ ಮಾಡಿಲ್ಲ, ಅದು ಬಿಡದಿಗೆ ವರ್ಗಾವಣೆ ಮಾಡಿ ಬಿಡದಿಯಿಂದ ಏನಾಗ್ತದೆ ಆಕ್ಷನ್ ತಗೊಂಡ್ಮೇಲೆ ನಾವು ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ನಮ್ಗೆ ನೀಟಾಗಿ ಸ್ಪಂದಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಏನ್ ಅಪ್ಡೇಟ್ಸ್ ಬರುತ್ತೆ ಆಮೇಲೆ ನಾನು ಹೇಳ್ತೀನಿ ಸರ್. ಅಂದ್ರೆ ಈಗ ಇನ್ನು ಅಪ್ಡೇಟ್ಸ್ ಏನು ಬಂದಿಲ್ಲ ಸರ್. 3 ಡೇಸ್ ಆಯ್ತು ಕೊಟ್ಟಿ. ಅವರು ಇಲ್ಲಿಂದ ಅವರು ಬಿಡದಿಗೆ ಕೊಡ್ಬೇಕಾಗಿತ್ತು, ಆದ್ರೆ ಇಲ್ಲೇ ತಗೊಂಡಿದ್ದಾರೆ. ಬಿಡದಿಗೆ ಅಲ್ಲಿಗೆ ವರ್ಗಾವಣೆ ಆದ್ಮೇಲೆ ಅದ್ರದ್ದು ರಿಸಲ್ಟ್ ಏನ್ ಬರುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಅದೊಂದ್ ಕಡೆ. ಈಗ ಅಶ್ವಿನಿ ಅವರ ವಿಚಾರದಲ್ಲಿ ಅಂತ ಬಂದಾಗ ಮೊನ್ನೆ ನೀವು ನೋಡಿದ್ರಿ ಅನ್ಸತ್ತೆ. ಮೊನ್ನೆ ನಾನು ಬಂದಾಗ್ಲೂ ಕೂಡ ಈ ಕ್ವಶನ್ ಕೇಳಿದ್ದೆ. ಏನು ಗಿಲ್ಲಿ ವಿಚಾರದಲ್ಲಿ ಗಿಲ್ಲಿಗೆ ಏಕವಚನದಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಅಶ್ವಿನಿ ಅವರು. ದೊಡ್ಡವರು ಓಕೆ ಅಂತ ಸುಮ್ನಾದ್ರೆ, ಈಗ ರಘು ಅವ್ರ ವಿಚಾರದಲ್ಲೂ ಹಂಗೆ ಮಾಡಿ ನಿನ್ನೆ ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಸೊ ದೊಡ್ಡ ಕಾಂಟ್ರವರ್ಸಿ ಆಯ್ತು. ಇವತ್ತು ಗಿಲ್ಲಿ ಟಕ್ಕರ್ ಕೊಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಸೊ ಅದ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಅಶ್ವಿನಿ ಗೌಡ ಅವರ ಒಂದು ವಿಚಾರದಲ್ಲಿ ಮತ್ತೆ ಗಿಲ್ಲಿ ವಿಚಾರದಲ್ಲಿ ಪ್ರೋಮೋ ರಿಲೀಸ್ ಆಗಿದೆ. ನೋಡಿದೆ ಸರ್. ಆದ್ರೆ ನನಗೆ ಅನ್ಸೋದು, ಈ ಅಮ್ಮ ಏನ್ ಅವನ್ನ ಎಷ್ಟು ಕೊಳಕತನದಲ್ಲಿ ಅವನ್ನ ತೋರ್ಸಕ್ ಟ್ರೈ ಮಾಡ್ತಾ ಇದಾರೆ, ಅಷ್ಟೇ ಇವರ ಮುಖವಾಡ ಆಚೆ ಕಳ್ತಾ ಇದೆ. ಈ ಜಾನ್ವಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಈ ರಿಷಾ ಆಗಿರ್ಬೋದು, ಹಾಗೆ ಈ ಇನ್ನೊಬ್ಬ ಧ್ರುವಂತು ಇವನಾಗಿರ್ಬೋದು, ಇವ್ರಿಗೆ ಹೌದು ಸರ್, ಅವನು ದತ್ತು ಮಗ ತರ. ಈಗ ಮೊನ್ನೆಲ್ಲ ಎಡಿಟ್ ಫೋಟೋ ಎಲ್ಲ ನೋಡಿದೀರಾ, ಅವನ್ನ ಕಂಕ್ಲಲ್ಲಿ ಇತ್ಕೊಂಡಿರೋದು. ಇನ್ನೊಂದ್ ಕಡೆಗೆ ಈಗ ಧನುನು ಸೇರಿಸ್ಬೇಕು. ಏನಕ್ಕೆ ಅಂತಂದ್ರೆ, ಇವರೆಲ್ಲ ಒಂದು ಬಕೆಟ್ ಗ್ಯಾಂಗ್ ಆಗೋಗಿದ್ದಾರೆ. ಅವರೆಲ್ಲ ಒಂದು ಬಕೆಟ್ ಗ್ಯಾಂಗ್ ಆಗಿದೆ ಸರ್. ಅವ್ರಿಗೆ ಒಳಗಡೆ ಇರೋ ಶತ್ರುಗೆ ಒಬ್ಬ ಗೆಲ್ತಾ ಇದ್ದಾನೆ, ಒಬ್ಬ ಹೀರೋ ಆಗಿದ್ದಾನೆ, ಒಳಗಡೆ ಗೆಲ್ತಾ ಇದ್ದಾನೆ, ಒಬ್ಬ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಾವ್ ಏನೇ ತಿಪ್ಪರ್ ಲಗ ಹಾಕಿದ್ರು ಈ ಸಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ನೆನ್ನೆ ಒಂದು ಅಶ್ವಿನಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಇವನ್ನ ಗೆಲ್ಸೋದಿಕ್ ಬಂದಿದೀವ ಅಂತ. ಹೌದು, ಖಂಡಿತವಾಗ್ಲು ನೀವು ಗೆಲ್ಸಕ್ ಬಂದಿರೋದು, ನೀವು ಗೆಲ್ಲಕ್ ಬಂದಿರೋದು. ನೀವು ಗೆಲ್ಸಕ್ ಬಂದಿದ್ದೀರಾ ಅಂತ ನಿಮ್ಗೆ ಯಾಕೆ ಅನ್ನಿಸ್ತೈತೆ ಅಂದ್ರೆ, ನೀವು ಆ ತರ ಯಪ್ಪನ್ನ ಅಷ್ಟು ತೇಜೋವಧೆ ಮಾಡ್ತಾ ಇದ್ದೀರಾ. ನೀವು ಅವನ್ನ ತೇಜೋವಧೆ ಮಾಡಿ 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 ಕೊನೆಗೆ ನಿಮ್ಮನ್ನ ನೀವೇನೆ ತೋರಿಸ್ಕೊತಾ ಇದ್ದೀರಾ.
ನಿಮ್ಮನ್ನ ಯೋಗ್ಯತೆ ಏನು ಅಂತ ಹೊರಗಡೆ ಜನಕ್ಕೆ ನೀವೇ ತೋರ್ಸ್ಕೊತಾ ಇದ್ದೀರಾ. ಅದು ಗೊತ್ತಾಗ್ತಾ ಇದೆ ಜನಕ್ಕೆ. ಅದು ನಿಮ್ಗೂ ಅರ್ಥ ಆಗಿದೆ. ಈ ಸರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗೋದು ಅಂತ ನಿಮ್ಗೆ ಅರ್ಥ ಆಗಿದೆ. ಅದರಿಂದ ನೀವು ನಿಮ್ಮ ಮನ್ಸಲ್ಲೇ ಬಂದ್ಬಿಟ್ಟಿದೆ. ಈ ಸರಿ ಇವನ್ನ ಗೆಲ್ಸೋದಕ್ಕೆ ಬಂದಿದೀವ, ನಾವು ಆಡಕ್ ಬಂದಿದೀವಿ. ನಿಮ್ಮ ಆಟ ನೀವು ಆಡಿದ್ರೆ ಯಾರು ಯಾಕೆ ಏನಾಗುತ್ತೆ? ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಆಟ ನೀವು ಆಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ಇನ್ನೊಬ್ರು ತೇಜೋವಧೆ ಮಾಡ್ತಾ ಇದ್ದೀರಾ, ಇನ್ನೊಬ್ಬಂಗೆ ಅವಮಾನ ಮಾಡ್ತಾ ಇದ್ದೀರಾ. ಸರಿ, ಚಿಕ್ಕ ಹುಡುಗ ಗಿಲ್ಲಿ ಅವನಿಗೆ ಹೋಗಬಾರ ಅನ್ನೋದ್ರಲ್ಲಿ ಏನೋ ತಪ್ಪಿಲ್ಲ. ನೀವು ಮಾಡ್ತಾ ಇರೋದೇನು ಗೊತ್ತಾ? ರಘು ನಿಮ್ಗಿಂತ ಏಜ್ ಅಲ್ಲಿ ಅವರು ಚಿಕ್ಕವರ. ರಘುಗೆ ಏಕವಚನದಲ್ಲಿ ಮಾತಾಡ್ತೀರಾ. ಅದೇ ಎಲ್ರಿಗೂ ನೀವು ಏಕವಚನದಲ್ಲಿ ಮಾತಾಡ್ಬೋದು, ಆದ್ರೆ ನಿಮ್ಗೆ ಯಾರು ಮಾತಾಡ್ಬಾರ್ದು. ಯಾಕೆ? ನೀವೇನ್ ಆಕಾಶದಿಂದ ಉದುರ್ಬಿಟ್ಟಿದ್ದೀರಾ? ಇಲ್ಲ ನೀವೇನಾರ ಲಂಡನ್ ಇಂದ ಬಂದಿದ್ದೀರಾ? ನೀವು ಫಸ್ಟ್ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಇನ್ನೊಬ್ರ ಹತ್ರ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಿ. ನೀವು ಫಸ್ಟೇ ಮರ್ಯಾದೆ ಕೊಡಲ್ಲ, ಇನ್ನೊಬ್ರಿಂದ ಮರ್ಯಾದೆ ಕೇಳ್ತೀರಾ. ನೀವು ಎಲ್ಲ ಮನೇಲಿ ಅಷ್ಟು CC ಕ್ಯಾಮ್ರಾ ಇದ್ಕೊಂಡೆ ನೀವು ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಸಂಘಟನೆಯ ಹೆಸರಲ್ಲಿ ಹೊರಗಡೆ ಎಷ್ಟು ಜನದ ಮೇಲೆ ಯಾವ ತರ ದೌರ್ಜನ್ಯಗಳು ಮಾಡಿದ್ದೀರಾ ಅಂದ್ರೆ, ನೀವು ಗೌರವ ಸಿಗ್ತಲ್ಲ, ಮಾನ ಮರ್ಯಾದೆಯಿಂದ ಬದುಕ್ತಾ ಇದೀವಿ ಅಂದ್ರೆ, ನೀವು ದುಡ್ಡು ಕಾಸಿದ್ರೆ ಮಾತ್ರ ಮರ್ಯಾದೆ ಮಾನ ಮರ್ಯಾದೆ ಇರೋದು. ಹಂಗಾದ್ರೆ ಬಡವ್ರಿಗೆ ಮಾನ ಮರ್ಯಾದೆ ಇಲ್ವಾ? ರೈತರ ಮಕ್ಳಿಗೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ರೈತನ ಮಗನಿಗೆ ನೀವು ಈ ತರ ಹೀಯಾಳಿಸ್ತೀರಾ ಅಂತಂದ್ರೆ, ನೀವು ದುಡ್ಡಿರೋರು ಏನಂದ್ರು ಅನ್ನಿಸ್ಕೋಬೇಕಾ? ಏನ್ ಮಾಡಿದ್ರು ಮಾಡಿಸ್ಕೋಬೇಕಾಗಾದ್ರೆ? ಇಡೀ ಕರ್ನಾಟಕ ಜನತೆ ಇದೆ ನಿಮ್ ಮುಖವಾಡನ. ಇಷ್ಟರಲ್ಲೇ ಗೊತ್ತಾಗುತ್ತೆ. ಆಚೆ ಬರೋದಂತೂ ಖಚಿತ. ಈ ಸರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ವಿನ್ ಆಗೋದಂತೂ ಪಕ್ಕ. ಇದು ಇಡೀ ಕರ್ನಾಟಕ ಜನತೆಯ ಮಾತು. ನೋಡೋಣ ನಿಮ್ ಯೋಗ್ಯತೆ ಇನ್ನೆಷ್ಟು ದಿನ. ಈಗ ನಡೆದಿರೋದಲ್ದೆ ಇನ್ನು ನಿಮ್ಮ ಯೋಗ್ಯತೆ ಏನು ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೂ ಆಚೆ ಬರುತ್ತೆ. ನಿಮ್ ಯೋಗ್ಯತೆ ಗೊತ್ತಾಗುತ್ತೆ ಜನಕ್ಕೆ. ಎಸ್ ಸರ್. ಈಗ ಅಶ್ವಿನಿ ಅವ್ರು ಯಾವಾಗ್ಲೂ ಮರ್ಯಾದೆ ನನಗೆ ಮರ್ಯಾದೆನೇ ದೊಡ್ಡದು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಈಗ ಇಡೀ ಕರ್ನಾಟಕದಲ್ಲಿ 80ರಿಂದ 90 ಭಾಗ ಅಶ್ವಿನಿಯ ಅಪೋಸೆ ಮಾಡ್ತಾ ಇರತಕ್ಕಂಥದ್ದು. ಸೊ ಈಗ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿರ್ತಾವೆ. ಕೆಲವರೆಲ್ಲ ಕಂಪ್ಲೇಂಟ್ ನೆಲ್ಲ ಕೊಟ್ಟಿದ್ರು. ಮೊನ್ನೆ ಯಾರೋ ಲಾಯರ್ ಕೊಟ್ಟಿದ್ರು, ಮತ್ತೆ ಸಂಧ್ಯಾ ಅನ್ನೋರೊಬ್ರು ಕೊಟ್ಟಿದ್ರು. ಸೊ ಈ ವಿಚಾರಕ್ಕೆ ಬಂದಾಗ ಅಂದ್ರೆ ಅಶ್ವಿನಿ ಅವ್ರಿಗೆ ಈ ಹೊರಗಡೆಗೆ ಬಂದ್ರೆ ಹೇಗೆ ಅದನ್ನ ಸ್ವೀಕರಿಸ್ತಾರೆ ಅಂತ? ಸರ್, ದುಡ್ಡಿದೆಯಲ್ಲ ಸರ್. ಈಗ ನಾವೇನೋ ಬಡವರು ಮನ ಮರ್ಯಾದೆಗೆ ಎದಕ್ಕಂತೀವಿ. ದುಡ್ಡಿರೋರ್ದೇನ್ ಗೊತ್ತಾ? ಏನಿದ್ರು ಮುಚ್ಚೋಗ್ಬಿಡುತ್ತೆ. ಆ ಉದ್ದೇಶದಲ್ಲೇ ಅವರು. ಆದ್ರೆ ಯಾರನ್ನು ಕೊಂಡ್ಕೊಳಕ್ಕಾಗಲ್ಲ, ಸ್ವಾಭಿಮಾನ ಕೊಂಡ್ಕೊಳಕ್ಕಾಗಲ್ಲ. ದುಡ್ಡು ಇರ್ಬೋದು ನಿಮ್ಮ ಹತ್ರ. ಆ ದುಡ್ಡಿಗೆ ನೀವು ಆ ಒಳಗಡೆ ಬೇಕಾದ್ರೆ ಒಂದಷ್ಟು ವೋಟಿಂಗ್ ಮಾಡಿಸ್ಕೋಬಹುದು, ಇಲ್ಲ ಬೇರೆಯವ್ರ ಬಗ್ಗೆ ನೆಗೆಟಿವ್ ಕ್ರಿಯೇಟ್ ಮಾಡ್ಬೋದು. ಆದ್ರೆ ನೀವು ಯಾರನ್ನು ಕೊಂಡ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಇದು ಸ್ವಾಭಿಮಾನದ ವಿಚಾರ ಅಂತ ಬಂದ ಕರ್ನಾಟಕ ಜನ ಯಾವತ್ತೂ ಯಾರನ್ನು ಬಿಟ್ಕೊಡಲ್ಲ. ಅದನ್ನ ಈ ಸಾರಿ ಪ್ರೂವ್ ಮಾಡೇ ಮಾಡ್ತಾರೆ. ಪ್ರೂವ್ ಆಗೇ ಆಗುತ್ತೆ. ನೀವು ಮರ್ಯಾದೆ ಅಂತ ಇದಿರಲ್ವಾ, ಆ ಮರ್ಯಾದೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ನೀವು ನೋಡ್ಕೊಂಡು ಮಾತಾಡಿ. ನಿಮ್ಮೊಬ್ಬರಿಗೆಲ್ಲ ಮರ್ಯಾದೆ ಇರೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಮರ್ಯಾದೆ ಇದೆ. ಹೌದು ಹೌದು ಹೌದು. ಸೊ ಈಗ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ನಿಮ್ಗೆ ಅಶ್ವಿನಿ ಅವರ ವಿಚಾರದಲ್ಲಿ ಮುನಿಸು ಅಂದ್ರೆ ಇರುಸು ಮುರುಸು ಆಗ್ತಾ ಇರ್ತಕ್ಕಂಥದ್ದಂತೂ ನಿಜ. ನಿಮ್ಗೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ 70ರಿಂದ 80 ಭಾಗ ವೀಕ್ಷಕರಿಗೆ ಇದೇ ತರದಲ್ಲೇ ಒಪಿನಿಯನ್ ಕೊಡ್ತಾ ಇದ್ದಾರೆ. ಸೊ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಖಂಡಿತವಾಗಿ ನಿಮ್ಮ ಒಂದು ಇದನ್ನು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ಕೇಳ್ಕೊಂತೀನಿ. ಅಶ್ವಿನಿ ಅವರ ವಿಚಾರದಲ್ಲಿ ಇನ್ನೂ ಅನೇಕ ಹಿಂದೊಂದು ಮುಂದೊಂದು ಮಾತಾಡುವಂತ ವಿಡಿಯೋಗಳು ಈಗ ಮತ್ತೆ ಮತ್ತೆ ವೈರಲ್ ಆಗ್ತಾ ಇದೆ. ಕಾದ್ ನೋಡೋಣ ಏನಾಗತ್ತೆ ಏನು ಎತ್ತ ಅನ್ನೋದನ್ನ. ಖಂಡಿತ ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಮುಂದುವರಿತು ಅಂದ್ರೆ ಅದ್ರ ಬಗ್ಗೆ ಏನಿದೆ ಕ್ರಮಗಳು ತಗೊಳ್ಳೋಣ. ಇನ್ನಷ್ಟು ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಜೊತೆ ಯಾವತ್ತೂ ಇದ್ದೇ ಇರ್ತೀವಿ, ಮುಂದೆನೂ ಇರ್ತೀವಿ. ಅವ್ನ್ ಗೆದ್ದು ಕಪ್ಪು ಗೆದ್ಕೊ ಬರೋವರೆಗೂ ಗಿಲ್ಲಿ ಅಭಿಮಾನಿಗಳು ಯಾವತ್ತೂ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ನಮ್ಮ ಮಧು ಅವರು ಏನ್ ಮೊನ್ನೆ ಕಂಪ್ಲೇಂಟ್ ನ ರೈಸ್ ಮಾಡಿದ್ರು ಅವರ ಒಂದು ವಿಚಾರಧಾರಣೆಯ ಕುರಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.